ಸೆಪ್ಟೆಂಬರ್ 9 ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯ ಆಗುತ್ತೆ. ಸೆಪ್ಟೆಂಬರ್ 9ರಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. 24ನೇ ಎಸಿಎಂಎಂ ಕೋರ್ಟ್ಗೆ ದರ್ಶನ್ ಅವರನ್ನ ಪೊಲೀಸರು ಹಾಜರುಪಡಿಸುತ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಅದೇ ದಿನ ರೇಣುಕಾಸ್ವಾಮಿ ಕೇಸ್ನ ಚಾರ್ಜ್ ಶೀಟ್ ವರ್ಗಾವಣೆಯಾಗುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಸೆಷನ್ ಕೋರ್ಟ್ಗೆ ಈ ಚಾರ್ಜ್ ಶೀಟ್ ವರ್ಗ ಆಗುತ್ತೆ. ನಂತರ ಪ್ರಕರಣಕ್ಕೆ ಸಿಸಿ ನಂಬರ್ ಅನ್ನ ಕೊಡಲಾಗುತ್ತೆ. ಕ್ರಿಮಿನಲ್ ಕೇಸ್ ನಂಬರ್ ಅನ್ನ ಕೋರ್ಟ್ ನೀಡುತ್ತೆ. ಸಿಸಿ ನಂಬರ್ ಪಡೆದ ನಂತರ ಆರೋಪಿಗಳ ಪರ ವಕೀಲರಿಗೆ ಕಾಪಿಯನ್ನ ಕೊಡಲಾಗುತ್ತೆ. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ, ಈ ಕ್ರೈಮ್ಗೆ ಸಂಬಂಧಪಟ್ಟಂತೆ ಅದರ ಸಂಪೂರ್ಣ ವಿವರವನ್ನ ಎಲ್ಲಾ ಕಾಪಿಯನ್ನ ಬೇರೆ ಬೇರೆ ಆರೋಪಿಗಳು ಯಾರೆಲ್ಲ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ ಅಥವಾ ಹೊರಗಡೆ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲರ ಅಡ್ವೊಕೇಟ್ಸ್ಗಳಿಗೆ ಆ ಒಂದೊಂದು ಚಾರ್ಜ್ ಶೀಟ್ನ ಕಾಪಿಯನ್ನ ನೀಡಲಾಗುತ್ತೆ. ಚಾರ್ಜ್ ಶೀಟ್ಗೂ ಮುನ್ನ ಸಲ್ಲಿಸಿದ್ದ ಅರ್ಜಿಗಳು ವಜಾ ಆಲ್ರೆಡಿ ಆಗಿತ್ತು. 4 ಜನ ಅರ್ಜಿಯನ್ನ ಸಲ್ಲಿಸಿದ್ರು. ಅನುಕುಮಾರ್ ಆಗಿರಬಹುದು, ಕೇಶವಮೂರ್ತಿ ಆಗಿರಬಹುದು, ಈ ಪವಿತ್ರ ಗೌಡ ಆಗಿರಬಹುದು, ಅವರ ಅರ್ಜಿ ಜಾಮೀನು ಅರ್ಜಿ ವಜಾ ಆಗಿದೆ. ಮುಂದೇನು ಅನ್ನೋ ಕುತೂಹಲ ಪ್ರಶ್ನೆ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಸೆಪ್ಟೆಂಬರ್ 9 ರಾಜ್ಯದ ಪಾಲಿಗೆ ತುಂಬಾನೇ ನಿರ್ಣಾಯಕ ದಿನ. ಒಂದ್ ಕಡೆ ರಾಜಕೀಯವಾಗಿ, ಮತ್ತೊಂದು ಕಡೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸೆಪ್ಟೆಂಬರ್ 9ರಂದು ಆಗುವಂತ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೆಂಗಳೂರಿನ 24ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಪ್ರಕರಣದ ತನಿಖಾಧಿಕಾರಿ ಎಸಿಪಿ ಚಂದನ್ ಅವರು 231 ಸಾಕ್ಷ್ಯ ಹೇಳಿಕೆ ಒಳಗೊಂಡಂತೆ 3991 ಬೃಹತ್ ಪುಟಗಳ ಚಾರ್ಜ್ ಶೀಟ್ ಅನ್ನ ನಿನ್ನೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇದೇ ಸೆಪ್ಟೆಂಬರ್ 9ನೇ ತಾರೀಕು ಎಲ್ಲ ಆರೋಪಿಗಳ 14 ದಿನಗಳ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗುವ ಹಿನ್ನೆಲೆಯಲ್ಲಿ ಸದ್ಯ ಬೇರೆ ಬೇರೆ ಜೈಲುಗಳಲ್ಲಿರುವಂತಹ ಆರೋಪಿಗಳು ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ವಿನಯ್ ಆಗಿರ್ಬೋದು, ಎಲ್ಲರೂ ಕೂಡ ಸುಮಾರು ರಾಜ್ಯದ 7-8 ಜೈಲುಗಳಿಗೆ ಈಗ ಆಲ್ರೆಡಿ ಶಿಫ್ಟ್ ಆಗಿದ್ದಾರೆ. ಎಲ್ಲರನ್ನೂ ಕೂಡ ಸೆಪ್ಟೆಂಬರ್ 9ನೇ ತಾರೀಕು ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಸೆಪ್ಟೆಂಬರ್ 9ನೇ ತಾರೀಕು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಎಸಿಎಂಎಂ ನ್ಯಾಯಾಲಯದಲ್ಲಿ ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅಬೌವ್ 7 years ಪನಿಷಬಲ್ ಅಫೆನ್ಸ್ ಅಂದ್ರೆ 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷಾ ಪ್ರಕರಣಗಳನ್ನ ಅಲ್ಲಿ ಜಾಮೀನು ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಎಸಿಎಂಎಂ ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ನಿನ್ನೆಯೇ ಚಾರ್ಜ್ ಶೀಟ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಇವತ್ತು ಸೆಷನ್ ಎಸಿಎಂಎಂ ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಆದ್ರೂ ಆಗ್ಬೋದು. ಇಲ್ಲ ಅಂದ್ರೆ ಇವತ್ತು ವರ್ಗಾವಣೆ ಆಗದೆ ಇದ್ರೆ ನಾಳೆ ನಾಡಿದ್ದು ಹಾಗೂ ಭಾನುವಾರ ಸರ್ಕಾರಿ ರಜಾ ಇರೋದ್ರ ಹಿನ್ನೆಲೆಯಲ್ಲಿ 9ನೇ ತಾರೀಕು ಸೋಮವಾರ ಪ್ರಕರಣ ನ್ಯಾಯಾಲಯದ ಮುಂದೆ ಬಂದಂತ ಸಂದರ್ಭದಲ್ಲಿ ಜೊತೆಗೆ ಆರೋಪಿಗಳ ನ್ಯಾಯಾಂಗ ಬಂಧನ ಕೂಡ ಅವತ್ತೇ ಕೊನೆಯಾಗೋದ್ರ ಹಿನ್ನೆಲೆಯಲ್ಲಿ ಅವತ್ತು ಆರೋಪಿಗಳ ಪರ ವಕೀಲರು ಜಾಮೀನಿಗೆ ಅರ್ಜಿಯನ್ನು ಕೂಡ ಹಾಕೊಳ್ಬಹುದು. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ದಿನ ಆರೋಪಿಗಳ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆಯನ್ನ ಮಾಡಿ ಪ್ರಕರಣವನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ಗೆ ವರ್ಗಾವಣೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಒಂದ್ ಕಡೆ ಯಾವಾಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ಗೆ ಪ್ರಕರಣ ವರ್ಗಾವಣೆ ಆಗುತ್ತೆ, ವರ್ಗಾವಣೆ ಆದಂತ 2 ದಿನಗಳ ನಂತರದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿ ನಂಬರ್ ಅನ್ನ ಅಲ್ಲಿ ನ್ಯಾಯಾಲಯದ ರಿಜಿಸ್ಟರ್ ಸಿಬ್ಬಂದಿ ಮಾಡುವಂಥದ್ದು. ಅದಾದ ನಂತರದಲ್ಲಿ ಯಾವಾಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ತರುವಾಯ ಕ್ರಿಮಿನಲ್ ಕೇಸ್ ನಂಬರ್ ಸಿಗುತ್ತೆ, ಅದಾಗಿ 2 ದಿನಗಳ ಒಳಗಾಗಿ ಪ್ರಕರಣದ ಸ್ಕ್ರೂಟಿನಿ ಆಗುತ್ತೆ. ಸ್ಕ್ರೂಟಿನಿ ಆದಂತ ನಂತರದಲ್ಲಿ ಆರೋಪಿಗಳ ಪರ ವಕೀಲರು ನ್ಯಾಯಾಲಯದ ಮೂಲಕವಾಗಿ ಚಾರ್ಜ್ ಶೀಟ್ ಅನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖವನ್ನ ಮಾಡಿರ್ತಾರೆ ಅಂದ್ರೆ ಈ ಸಂಬಂಧಪಟ್ಟಂತ ಆರೋಪಿತರ ಮೇಲೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂತಿಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದೆ, ಇಂತೆಲ್ಲ ಆರೋಪಗಳಿವೆ ಅಂತೇಳಿ ಏನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಜಾಮೀನಿಗೆ ಅರ್ಜಿ ಹಾಕುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.